ಗೆಜ್ಜೆ ಕಟ್ಟಿ ಕುಣಿದ ಮೋಹಿನಿಯು ಆ ಹರಿಯೋ ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ ಗಂಡೆದೆಯ ಗುಂಡಿಗೆಯು ಅವನಿಗುಂಟೇನೋ 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 ಮಾಮ ಯಾರು ಹೇಳಿದ್ದು ಮಾಮ ವಜ್ರಮನಿ ಬದುಕಿಲ್ಲ ಅಂತ? ಬದುಕವ್ರೆ ಮಾಮ, ನಿನ್ ರೂಪದಲ್ಲಿ ಬದುಕವ್ರೆ. ಲೇ ಕೊಳ್ಮಡ್ಕೆ, ಮಾಮ ಹಾಕಿದ್ದು ಅಣ್ಣೋರ್ ಪಾರ್ಟು, ನೀನ್ ಯಾಕೆ ವಜ್ರಮುನಿನ ಲಿಂಕ್ ಮಾಡ್ತೀಯ? ಒಳ್ಳೆ ಪಾರ್ಟ್ ಅಣ್ಣೋರ್ದಾದ್ರು ಸೀನ್ ವಿಲನ್ ತಾನೆ. ವಿಲನ್ ಅಂದ್ರೆ ವಜ್ರಮುನಿ, ವಜ್ರಮುನಿ ಅಂದ್ರೆ ವಿಲನ್. ಹೆಂಗೋ ಅವ್ರ ಸ್ಥಾನ ಖಾಲಿ ಐತೆ, ಮಾಮ ತುಂಬ್ಲಿ ಬಿಡು. ಕಂದಮ್ಗಳ ನನ್ ತಲೆ ಆಗಿರೋದು ಸಿನಿಮಾಗ್ ಸೇರಿ ವಜ್ರಮುನಿ ಆಗ್ಬೇಕು ಅಂತ ಅಲ್ಲ ಕಂಡ್ರಲ್ಲ, ರಾಜಕೀಯ ಕೇಳೋದು ಜಾವೇಗೌಡ ಅಂತಾರ ದೇಶ ಆಳ್ಬೇಕು ಅನ್ನೋದು. ಆಳ್ತ್ಯಾ ಬಿಡು ಮಾಮ, ಸಾಥ್ ಕೊಡಕ್ಕೆ ಇಡೀ ಸೈನ್ಯನೇ ಇಲ್ವಾ? ಆಡೋದೆ ಬಂದ್ರಲ್ಲ. ಗೊತ್ತಲ್ಲ ನನ್ ಕಂಪ್ಯೂಟರ್ ಫೋನು. ಹಲೋ, ಹಾ ಹೇಳಯ್ಯ ಮಾಪಿ. ದಣೆ, ನಮ್ಮ ಅಪ್ಪ ಗಿಣಿಗೆ ಹೇಳ್ದಂಗೆ ಹೇಳ್ತಿದ್ದ, ರಾಜಕೀಯ ಹೊಲ್ಸು ಅಲ್ಲಿ ಇಟ್ಟಿದ್ದವ್ರನ್ನ ಹಿಡ್ಕೊಂಡು ಜಡಿತಾರೆ ಅಂತ. ಆದ್ರೂ ನಾನು ಕೇಳಲಿಲ್ಲ, ನಿಮ್ ಸಹವಾಸ ಮಾಡ್ಬಿಟ್ಟೆ. ಏನಾಯ್ತಯ್ಯ ಈಗ? ಇನ್ನೇನಾಗ್ಬೇಕು ಸ್ವಾಮಿ, ಮೇಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಮಾಪಿಗೌಡ್ನಂತ ಮಾಪಿಗೌಡ್ನ ಕೌನ್ಸಿಲರ್ಗಿರಿಂದ ಉಚ್ಚಾಟನೆ ಮಾಡ್ಬಿಡೋದೆ. ಸ್ವಲ್ಪ ದಿನ ಕಾಯಿ, ಏನಾದ್ರು ಮಾಡೋಣಂತೆ. ಅಷ್ಟ್ರಲ್ಲಿ ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ರೋಡಿಗೆ ಬಂದ್ ಬಿದ್ದಿರ್ತದೆ. ಅದಕ್ಕೆ ಏನ್ ಮಾಡೋಣ ಅಂತ ಇದೀಯಾ? ನಾನೇನು ಮಾಡಕ್ಕಿಲ್ಲ. ನನ್ನ ಹುಡುಗರು, ನನ್ನ ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಬೆಂಗಳೂರ್ನ ಬಂದ್ ಮಾಡ್ತೀವಿ ಅಂತ ಕುಂತವೆ. ಬಂದಂತೂ ಕರಿತೀವಿ. ಬೆಂಗಳೂರು ಮುಚ್ಚದೋ ಮುಚ್ಚಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಗೋರಿಪಾಳ್ಯ ಅಂತೂ ಮುಚ್ಚದೆ. ನನ್ನ ವರ್ಚಸ್ಸು, ನನ್ನ ಬೆಲೆ ಎಲ್ಲ ಉಳಿತದೆ. ಒಟ್ನಾಗ್ ನಾಳಿದ್ದಂತೂ ಬಂದ್ ಫಿಕ್ಸು. ಏ ಮಾಪಿ ಲೇ, ಇದ್ಯಾವಲ್ಲ ಪೇಸೆಂಟ್? ನಮ್ ಪಾಗಲ್ಲೋ ಯಾರೋ ಚೆನ್ನಾಗಿ ಟಿಂಕ್ರಿಂಗ್ ಮಾಡಿ ಕಳ್ಸಿರೋಂಗವ್ರೆ. ಮದುವೆಲಿ ಯಾರ್ಲಾ ಕೊಟ್ಟಿದ್ದು? ಪೊಲೀಸ್ ಕೊಟ್ರಸ್ ಹುಡುಗರು. ಆ ಒಂಡ್ರೆ ದೇವರಾದ ಸತ್ ಮೇಲೆ ಕ್ವಾರ್ಟರ್ಸ್ ತಣ್ಣಗಾಗಿತ್ತಲ್ಲ. ಫೀಲ್ಡ್ ಹುಡುಗರಲ್ಲ, ಸೈಲೆಂಟ್ ಹುಡುಗರೇನೆ ಸ್ಪೀಡ್ ಗಲಾಟೆಲ್ ರೈಸ್ ಆಗಿ ಹೊಡೆದಿರೋದು. ಅಣ್ಣ ಡಾರ್ಲಿಂಗ್, ಎತ್ ಬಿಡ್ತೀನಿ ಅವನ್ನ. ಎತ್ ಬಿಡು, ಎಲ್ರನ್ನೂ ಎತ್ ಬಿಡು. ನನ್ನ ರಾಜಕೀಯ ಜೀವನವೇ ಹಾಳಾಗಿ ಹೋಗ್ಲಿ. ಅವನ್ನ ಮರ್ಡರ್ ಮಾಡೋರ್ಗು ಗಾಯಕ ಔಷಧಿ ಹಾಕಲ್ಲ ಅಂತ ಆಟ ಆಡ್ಕೊಂಡ್ ಕೂತವ್ನೆ. ಲೇ ಸೀನಾ, ಫೀಲ್ಡ್ ಹುಡುಗರ ಮೇಲೆ ಜಿತ್ಸಾಸಿ ನಾ ಬೇಡ ಅನ್ನೋದಿಲ್ಲ, ಆದ್ರೆ ಈ ಡೀಸೆಂಟ್ ಐಕ್ಲ್ ಇರ್ತಾವಲ್ಲ ಅವು ಒಂಥರ ವಿಚಿತ್ರ. ಈಗ ಇವನಿಗೆ ಕೊಟ್ಟಿರೋದು ನೋಡಿದ್ರೆ ಅವನ್ ಯಾರೋ ಕಡಕ್ ಗುಂಡಿಗೆ ಇಟ್ಟಿರೋನೇ ಆಗಿರ್ಬೇಕು. ಮತ್ತೆ ಇವನೇನಾದ್ರೂ ಹೋದ್ರೆ ನುಂಗಿ ನೀರ್ ಕುಡಿದು ಬಿಡ್ತಾನೆ. ಲೇ ಚಂದ್ರ, ಹೋಗಿ ಅವನ್ ಯಾರು ಅಂತ ವಿಚಾರಿಸಿ ಕರ್ಕೊಂಬ. ಹೊಸಿ ಬುದ್ಧಿ ಹೇಳ. ಮಾಪಿಕೊಡ್ರೆ ಅಣ್ಣ ನಮಸ್ಕಾರ. ಓಹೋ ನಂಜುಂಡ ಸ್ವಾಮಿ ಬನ್ರಿ. ಬನ್ರಿ ಅಣ್ಣ ಇವನೇ ನಂಜುಂಡ ಸ್ವಾಮಿ. ಯಾರು ಇವನು? ನನ್ ಮಗ. ಬೇಕಾಗಿತ್ತಾ? ಬೇಕಿತ್ತೇನ್ರಿ ಇವನಿಗೆಲ್ಲ? ಇಲ್ಲ ತಿಳಿದೆ ತಪ್ಪು ಮಾಡ್ಬಿಟ್ಟ. ತಪ್ಪಾಯ್ತು ಒಂದ್ ಕೆಳಕ್ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಇದುವರೆಗೂ ಒಂದೇ ಒಂದು ಕೇಸಲ್ಲಿ ಎಂಟ್ರಿ ಆಗಿಲ್ಲ ಇವನು. ಹೂನ್ರಪ್ಪ. ಲೇ ಕನ್ನಮ್ಮ, ಒಳ್ಳೆ ಮುದ್ದಾಗಿ ಎಳೆ ಮಗ ಇದ್ದಂಗೆ ಇದೆಯಾ. ಇದೆಲ್ಲ ಯಾಕೋ ನಿಂಗೆ? ನೋಡು, ಇಲ್ಲಿರೋ ಐಕ್ಳಿಗಳೆಲ್ಲ ಇಬ್ಬಿಬ್ಬರನ್ನ ಎದೆ ಮೇಲೆ ಇಟ್ಕೊಂಡಿರೋರೆ. ಬಿಡ್ತಾರ ನಿನ್ನ? ಚಾಕಣ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಇದೇ ಮೊದಲು ಇದೇ ಕೊನೆ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಗುರ್ರಾಯಿಸಬಾರ್ದು. ಇಲ್ಲ ಗುರೈಸ. ಆವಾಜ್ ಬಿಟ್ರೆ ಎದುರಾಡಬಾರ್ದು. ಹಂಗೆ ಯಾರ ತಂಟೆಗೂ ಬರಕ್ ಹೋಗ್ಬೇಡ, ಗೊತ್ತಾಯ್ತಾ? ಬಾಬಾ, ನಮ್ ಸೀನಂತವಾಗ ಸಮಯ ಕೇಳ್ಕೊ. ಹೋಗಪ್ಪ, ಕೇಳಕೋ ಹೋಗೋ. ಸಾರಿ ನಂಜುಂಡೇಶ್ವರ ಆಣೆ, ಯಾರು ಹೊಡಿಬಾರ್ದು. ಹೊಡಿಬಾರ್ದು. ಸಾರಿ ಕೇಳೋದು ಅಲ್ಲಿ. ನೀನ್ ಅಲ್ಲಿಗೆ ಹೋಗ್ತಾ ಇದ್ಯಾ? ಆ ರೌಡಿಗಳ ಹತ್ರ ಸಾರಿ ಕೇಳ್ತಾ ಇದ್ಯಾ? ಜಸ್ಟ್ ಡೂ ವಾಟ್ ಐ ಸೇ. ಅನಿ, ಟೆನ್ಷನ್ ಆಗ್ತಿದೆ ಕಣೋ. ಯಾವ ಖುಷಿಗೆ? ನಾನ್ ಎಲ್ಲಿ ಶೋ ಮಿಸ್ ಮಾಡ್ಕೋತೀನಿ ಅಂತ ಭಯ ಆಗ್ತಿದೆ. ಆದ್ರೆ ನನಗ್ ಭಯಾನಕ ಖುಷಿ ಆಗ್ತಾ ಇದೆ. ಖುಷಿ ಏನಕ್ಕೆ? ಹೊಡಿ ಆತು. ಅಪ್ಪ ಏನಮ್ಮ? ಅನಿ ನಿಮ್ ಕಾರ್ ಎತ್ಕೊಳ್ಳೋದ? ಏನ? ಊನಪ್ಪ. ಥ್ಯಾಂಕ್ ಯು ಅನಿ. ಬರ್ತೀನಿ. ಸರಿ, ಬಾಯ್. ಬಾಯ್.
ಅರೇ ಅಪ್ಪ, ಗವರ್ಮೆಂಟ್ ವೆಹಿಕಲ್ ಇರೋದು ನಿನ್ ಮಗ ಅವ್ರಿಗೆ ಕೂರಿಸ್ಕೊಂಡು ಊರ್ ಸುತ್ತೋಕೆ. ಅಲ್ಲಿ ಪನಿಶ್ ಲೈಕ್ ಎನಿಥಿಂಗ್. ನಮಸ್ಕಾರ ಸ್ವಾಮಿ. ನಾವು ಗೋರಿಪಾಳದ ಎಕ್ಸ್ ಕೌನ್ಸಿಲರು ಮಾಪಿಗೌಡ್ರು ಅಂತ. ಗೆಟ್ ಡೌನ್. ಎದ್ದೇಳ ಮೇಲೆ. ಗೆಟ್ ಅಪ್. ಸ್ವಾಮಿ, ನಮ್ 100 ಐಕಳ್ನ ಅರೆಸ್ಟ್ ಮಾಡವ್ರೆ ನಿಮ್ ಪೊಲೀಸ್ನವರು. ಒಂದ್ ಹೆಸರು ಹಿಂಸಾಚಾರ ಮಾಡಿದ್ರೆ ಅರೆಸ್ಟ್ ಮಾಡಿದ್ರೆ ಮುತ್ತು ಕೊಡ್ಬೇಕು ನಿಮ್ಗೆ. ಸ್ವಾಮಿ, ಚಳುವಳಿ ಅದು. ಮುಚ್ಚು ಬಾಯಿ. ಚಳುವಳಿ ಅರ್ಥ ಗೊತ್ತು ನಿಂಗೆ? ಫಸ್ಟ್ ಆಫ್ ಆಲ್ ಹೊರಗಡೆ ಯಾರು ಬಿಟ್ಟಿದ್ದು ನಿಮ್ಮನ್ನ? ಅರೇ ಅಪ್ಪ, ಯಾರಿಗೂ ಹೊರಗಡೆ ಬಿಡೋದಿಲ್ಲ. ವಾಲಂಟಿಯರ್ ನಾನೇ ವರ್ಕ್ ಮಾಡ್ತೀನಿ ಎಲ್ಲಾರ್ಗು. ಬ್ಲಡಿ ಸ್ಕೌಂಡ್ರಲ್ಸ್. ನಮ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ಸುಮ್ಮನೆ ಕೂಗಾಡ್ತಿದ್ದೀರಿ. ನಮ್ಮ ಐಕ್ಳಲ್ಲಿ ಒಬ್ಬನೇ ಕೂದ್ಲು ಮನೆ ಸ್ಟೇಟ್ ಆದ್ರೂ ಡಿಪಾರ್ಟ್ಮೆಂಟ್ ಗಾಚಾರ ಬಿಡ್ಸ್ಬಿಡ್ತೀನಿ. ಒಂದ್ ಉಸಿರು ಬಿಟ್ರೆ ಒದ್ದು ಬಿಡ್ತೀನಿ. ಸ್ವಾಮಿ, ಕಳ್ಸೋ ಆಚೆ ಇವನ್ನ. ಅರೆ ಮುಖ ನೋಡ್ತೀಯ? ಕಳ್ಸೋ ಆಚೆ. ಅಣ್ಣ, ಸಾಹೇಬ್ರು ಕೋಪದಲ್ಲರು, ಆಮೇಲೆ ಬರೋಣ. ಅರೆ ಯಪ್ಪ, ಪೊಲೀಸ್ ಅಣ್ಣ ಅಂತೀಯ ಅವನಿಗೆ? ಥರ್ಡ್ ರೇಟ್ ಕ್ರಿಮಿನಲ್ ಇವನು. ಯಾವ್ಯಾವ ಸ್ಟೇಷನ್ ಅಲ್ಲಿ ಬುಟ್ಕಲ್ ಒದಿಸ್ಕೊಂಡಿದ್ದಾನೆ ಗೊತ್ತಾ ನಿಂಗೆ? ಪುಷ್ ಹಿಮ್ ಔಟ್. ಇಡಿಯಟ್, ಪುಷ್ ಹಿಮ್ ಔಟ್ ಐಸೆ. ಹೋಗ್ರ ಆಚೆ, ಹೋಗ್ರು ಎಲ್ಲರೂ, ಹೋಗ್ರ ಆಚೆ. ಸಾಹೇಬ್ರು ಗೊತ್ತಾಗ್ತಿಲ್ಲ, ಹೋಗ್ರಲೇ. ಹೋಗ್ರು, ಹೋಗಲೇ, ಹೋಗ್ರ ಆಚೆ. ಅನಿ, ಈಗ ನನ್ಗೊಂದ್ ಹೆಲ್ಪ್ ಮಾಡ್ಬೇಕು. ಏನು? ಈ ಚೈನ್ ಇಟ್ರೆ ಎಷ್ಟ್ ಸಿಗ್ಬಹುದು? ಹಬ್ಬ ಅಂದ್ರೆ ಒಂದು 8,000 to 10,000. ಇಟ್ಕೊಡ್ತೀಯಾ? ಯಾಕೆ? ನಾಳೆ ಫೈನಲ್ಸು. ನನ್ನ ಹತ್ರ ಇರೋ ಕಾಸ್ಟ್ಯೂಮ್ಸ್ ತುಂಬಾ ಚೀಪ್ ಕ್ವಾಲಿಟಿದು. ಅಲ್ಲಿಗ್ ಬರೋರೆಲ್ಲ ಮೌಂಟ್ಸು, ಬಾಲ್ವಿನ್ಸ್ ಹುಡುಗಿರು, ಎಲ್ಲ ಕುಬೇರನ್ ವಂಶದವ್ರು, ರಿಚ್ ಆಗಿರ್ತಾರೆ. ನಾನ್ ಅಲಂಕಾರ ಪ್ಲಾಜಾ ಡ್ರೆಸ್ ಹಾಕೊಂಡ್ ಹೋದ್ರೆ ಕೆಟ್ಟದಾಗಿರುತ್ತೆ. ಓಕೆ, 8,000 ತಾನೆ, ನಾನ್ ತರ್ತೀನಿ ಬಿಡು. ಆದ್ರೆ ನಿನ್ ಚೈನ್ ಏನ್ ಬೇಡ. ಹೇಗ್ ತರ್ತೀಯಾ? ಏನೋ ಮಾಡಿದ್ರೆ ಆಯ್ತು. ಅನಿ, ತುಂಬಾ ಅರ್ಜೆಂಟ್, ಇವತ್ತೇ ಶಾಪ್ ಮಾಡ್ಬೇಕು. ಓಕೆ, ನೋ ವರಿ, ಬಿ ಹ್ಯಾಪಿ. ಅನಿ ಇಯರ್, ನೋ ಫಿಯರ್. ನೀನೊಬ್ನೇ ಕಣೋ ನನಗ್ ಧೈರ್ಯ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಚಿನ್ನ. ಲವ್ ಯು ಚಿನ್ನ. ಮನ, ರಮನ, ಏಯ್ ಮನ, ಎದ್ದೋಳು. ಮಲ್ಗ ಗೊತ್ತು ಇಲ್ಲ. ನೀನಾ? ಕೂತ್ಕೋ. ಏ ದಿವಿ, ಕಾಪಿ ತಗೊಂಬರೆ. ಏನ್ ಮಗ ಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ? ಬೆಳಿಗ್ಗೆನಾ? ಲವ್ ಮಟ್ ಮಧ್ಯಾಹ್ನ ಆಯ್ತು. ಅದಿರ್ಲಿ ಮಗ, ಅರ್ಜೆಂಟಾಗಿ 10,000 ಬೇಕು. ನಿನ್ ಫ್ರೆಂಡ್ ಅಡಿಯ ಕೃಷ್ಣ ಹತ್ರ ಬಡ್ಡಿಗೆ ಇಸ್ಕೊಡೋ. ಲೋ, ಬಡ್ಡಿಗೆಲ್ಲ ದುಡ್ಡು ಇಸ್ಕೊಬಾರ್ದು ಕಣೋ, ಲತ್ತೆ ಹೊಡೆದ್ಬಿಡುತ್ತೆ. ನೆಕ್ ಮೂವ್ಮೆಂಟ್ ಮಗ, ಒಂದ್ ವಾರದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ವಾರದ ಬಡ್ಡಿ ನಿಂಗೆ ಗೊತ್ತಿಲ್ಲ ಕಣೋ. ಒಂದ್ ದಿನ ಕೊಡಕ್ ಲೇಟ್ ಆದ್ರೂ ಮೀಟರ್ ಏರ್ತಾ ಇರುತ್ತೆ. ಏನಾದ್ರೂ ಆಗ್ಲಿ ಮಗ, ನಂಗೆ ಈಗ ದುಡ್ಡು ಬೇಕಷ್ಟೇ. ಲೋ, ಆಮೇಲೆ ಹಗ್ಗ ಹಾಕ್ತಾರೆ, ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾರೆ. ನಿಮ್ ಮನೆ ಮುಂದೆ ಅಲ್ಲಪ್ಪ, ಸೆಂಟರ್ ಪಾರ್ಟಿ ನಾನಿದ್ದೀನಲ್ಲ, ನನ್ ಮನೆ ಮುಂದೆ. ಹಂಗೆಲ್ಲ ಆಗಲ್ಲ ಮಗ, ನಾನು ಕರೆಕ್ಟ್ ಆಗಿ ದುಡ್ಡು ಕ್ಲಿಯರ್ ಮಾಡ್ತೀನಿ. ನಮ್ಮಪ್ಪ ಕಾಲ್ ಸೆಂಟರ್ ಟ್ರೈನಿಂಗ್ಗೆ. ಕಾಫಿ. ಲೋ, ನಮ್ಮನೆ ದೇವ್ರ ಸತ್ಯ ನನಗ್ ಗೊತ್ತಿದೇನು. ಅಷ್ಟ್ ದೊಡ್ಡ ಅಮೌಂಟು, ಆ ರಿಸ್ಕು, ಇವೆಲ್ಲ ನನಗ್ ಬೇಕಾ? ನೋಡು, ದಯವಿಟ್ಟು ನಾನು ಬಿಟ್ಬಿಡು. ಬೇಕಾ ನಿನ್ ಕಾಲ್ ಇಟ್ಕೊಳ್ತೀನಿ. ಅಯ್ಯ, ಬೆಳಿಗ್ಗೆ ಬಂದು ತಲೆ ತಿಂತಾನೆ. ಅಷ್ಟೊಂದು ದುಡ್ಡು ಯಾಕೋ ನಿಂಗೆ? ತುಂಬಾ ಅರ್ಜೆಂಟು ದಿವಿ. ಅಡ್ಜಸ್ಟ್ ಮಾಡಿಲ್ಲ ಅಂದ್ರೆ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗ್ಬಿಡುತ್ತೆ. ಆಮೇಲೆ ನಾನು ಬದುಕಿದ್ದು ವೇಸ್ಟ್. ಸ್ವಲ್ಪ ಹೇಳೇ ನಿಮ್ಮ ಅಣ್ಣನ ಹತ್ರ. ಅಂತ ಎಮರ್ಜೆನ್ಸಿ ಏನ್ ನಿಂಗೆ? ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಒಬ್ನೇ ಒದ್ದಾಡ್ತಾ ಇದ್ದೀನಿ. ತುಂಬಾ ಸೀರಿಯಸ್ಸಾ? ಅನಿ, ನನ್ನ ಹತ್ರ ದುಡ್ಡಿಲ್ಲ, ಆದ್ರೆ ಈ ಚೈನ್ ಇದೆ, ಇದನ್ನ ಅಡ ಇಟ್ಬಿಟ್ಟು ದುಡ್ಡು ತಗೊಳ್ತೀಯಾ? ನಿಮ್ ಮನೇಲಿ ಕೇಳಿದ್ರೆ? ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಸರಿ, ಕೊಡು. ನಿಂಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ? ಇಲ್ಲ, ತಗೋ. ಥ್ಯಾಂಕ್ಸ್ ದೇವಿ, ಯು ಆರ್ ಅ ಗ್ರೇಟ್ ಫ್ರೆಂಡ್. ಬರ್ಲಾ? ಅನಿ, ಏನೇ? ನೀನ್ ನಿಜವಾಗ್ಲೂ ಟ್ರಬಲ್ ನಲ್ಲಿದ್ಯಾ? ದೇವ್ರಾಣೆಗೂ. ಇದರಿಂದ ನಿನ್ಗೆ ಒಳ್ಳೇದಾಗತ್ತಾ? ಒಳ್ಳೇದಾ? ಬಾಳೆ ಬಂಗಾರ ಆಗುತ್ತೆ. ನಿನ್ಗೂ ಪುಣ್ಯ ಬರುತ್ತೆ. ಓಕೆ, ಬರ್ತೀನಿ, ಬಾಯ್. ಪುಣ್ಯ ಯಾವಳಿಗೆ ಬೇಕು? ನನಗೆ ನೀನ್ ಬೇಕು. ನನ್ನ ಫೀಲಿಂಗ್ಸ್ನ ಅದು ಯಾವಾಗ ಅರ್ಥ ಮಾಡ್ಕೋತೀಯೋ ಏನೋ. ಏ ಪ್ರಿಯಾ, ಅಮೌಂಟ್ ಅರೇಂಜ್ ಆಗಿದೆ, ಗ್ರೌಂಡ್ ಹತ್ರ ಬಂದ್ಬಿಡೆ. ತಗೋ, 8,000 ಇದೆ, ಎಣಿಸ್ಕೋ. ಅನಿ, ಇದಿರ್ಲಿ, ನೀನ್ ಬೇಗ ಮನೆ ಹತ್ರ ಹೋಗು. ಯಾಕೆ ಟೆನ್ಷನ್ ಆಗಿದ್ಯಾ? ಯಾರೋ ರೌಡಿಗಳು ನಿಮ್ ಮನೆಗ್ ನುಗ್ಗಿದ್ದಾರೆ. ನಿಮ್ ಮಮ್ಮಿ ಡ್ಯಾಡಿಗೆಲ್ಲ ಹೊಡಿತಾ ಇದಾರೆ.
ಜೋರಾಗಿ ಯಾರೋ ಹೊಡ್ಬಿಟ್ಟಿದಾರಣ್ಣ. ಅವ್ರಿಗೆ ಎದೆ ನೋಯ್ತಿದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನಗೆ ಯಾವ ಆಸ್ಪತ್ರೆನೂ ಬೇಕಾಗಿಲ್ಲ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾನು ನರಳುತ್ತೇನೆ. ಆ ದೇವ್ರು ಈ ಜೀವಕ್ಕಿನ್ನ ಏನೇನ್ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೋ ಕೊಡ್ಲಿ, ನಾನು ಅನುಭವಿಸ್ತೇನೆ. ಸಾರಿ ಕಣೋ, ತುಂಬಾ ಹುಡುಗರು ಬಂದಿದ್ರು, ಅದಕ್ಕೆ ಎಸ್ಕೇಪ್ ಆಗ್ಬಿಟ್ವಿ. ಯಾರ್ಯಾರು ಬಂದಿದ್ರು? ಮಾಪಿ ಹುಡುಗರು, ಬಬ್ಲು, ಪಾಗಲ್, ಕ್ಯಾಟು, ಟೋಟಲ್ ಟೀಮೇ ಬಂದಿತ್ತು ಬಾಯ್. ನಿಮ್ಮ ಅಪ್ಪ ಆಫೀಸಲ್ಲಿ ಆ ಮಾಪಿನ ತಳ್ಳಿಬಿಟ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಅಂಕಲ್ನ ಸಿಕ್ಕಾಪಟ್ಟು ಹೊಡೆದಾಕ್ಬಿಟ್ರು ಕಣೋ. ಬಂದ್ರ ಹುಡ್ಕಣ. ನಾವು ಬರ್ಬೇಕಾ? ಮೋನ, ನಮ್ಮ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಬೇಡ. ಅನಿ, ಬೈ ಬಿನ್ನಿಪೇಟೆಗೆ ನಡಿ, ಬಬ್ಲು ಯಾವಾಗ್ಲೂ ಅಲ್ಲೇ ಅಡ್ಡಾಕೋದು.